ನಮ್ಮ ಜೊತೆ ಈಗ ಹಿರಿಯ ವಕೀಲರಾಗಿರುವಂತಹ ವಿಕ್ರಮ್ ಭಟ್ಕೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗಾಗಲೇ ಬೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಹಾಗೇನೆ ಅವರ ಬಾಮೈದ ಆಗಿರ್ಬೋದು, ಅಥವಾ ಯಾರು ಈ ಒಂದು ಜಮೀನು ಕೊಟ್ಟರೆ ಅವರ ವಿರುದ್ಧ A1, A2, A3, A4 ಈ ಒಂದು ಪ್ರಕರಣಗಳು ಕೂಡ ದಾಖಲ ಆಗಿದೆ ಅಂತ ಹೇಳಿ, ಮೊದಲನೇದಾಗಿ FIR ದಾಖಲಾದ ಬಳಿಕ ಮುಂದಿನ ಪ್ರೊಸೀಜರ್ಗಳು ಯಾವ ರೀತಿಯಾಗಿ ಇರುತ್ತೆ, ಕಾನೂನಿನ ಮೂಲಕ ಯಾವ ರೀತಿಯ ಸಂಕಷ್ಟ ಉಂಟಾಗುವ ಚಾನ್ಸಸ್ ಇದೆ ಅಂತ ಹೇಳ್ತೀರಿ ಸರ್ ಈ ಪ್ರಕರಣದಲ್ಲಿ? ಈಗ ನೋಡಿ, ಏನಂದ್ರೆ ಯಾವುದೇ ತನಿಖೆ ಆಗ್ಬೇಕು ಅಂತಂದ್ರೆ FIR ಪ್ರಾರಂಭ ಆಗ್ಲಿಕ್ಕೆ ಆಗಲ್ಲ. ಗವರ್ನರ್ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದೇನೆ ಇದು ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ. ಸೊ FIR ಆಗಿರೋದು ಇನ್ವೆಸ್ಟಿಗೇಷನ್ ಇನ ಮೊದಲನೇ ಹಂತ. ಆಮೇಲೆ ಇದ್ರ ನಂತರ ಇನ್ವೆಸ್ಟಿಗೇಷನ್ ಶುರು ಆಗತ್ತೆ. ಯಾರ್ಯಾರ ಪಾತ್ರ ಇದೆ, ಏನೇನ್ ಘಟನಾವಳಿ ನಡೀತು, ಇದು ಕಾನೂನು ಬಾಹಿರವಾಗಿದ್ರೆ ಇದು ಯಾವ್ಯಾವ ಕಾನೂನಿನ ಇದ್ರೊಳಗೆ ತಪ್ಪಾಗಿದೆ, ಆಮೇಲೆ ಇದ್ರೊಳಗೆಲ್ಲ ಯಾರೆಲ್ಲ ಶಾಮೀಲಾಗಿದ್ದಾರೆ, ಈ ತರದೆಲ್ಲ ಆಂಗಲ್ ಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸಾಮಾನ್ಯವಾಗಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೋ ಇದು ಅದೇ ರೀತಿನಲ್ಲೇ ಆಗ್ಬೇಕಾಗಿರುವಂತಹ ಒಂದು ಪ್ರಕ್ರಿಯೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಇದರಲ್ಲಿ ಮೊದಲನೇದಾಗಿ ಈಗ ತನಿಖಾಧಿಕಾರಿಗಳ ವಿವೇಚನೆಗೂ ಕೂಡ ಬಿಡುವಂತಹ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ. ಅಂದ್ರೆ ಒಂದ್ ಕಡೆ ವಿಚಾರಣೆ ಆಗಬೇಕು, ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಆ ನಂತರ ವಿಚಾರಣೆ ಕರೆಯುವಂತದ್ದಾಗಿರ್ಬೋದು, ಅಥವಾ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ವಿಚಾರ, ದಾಖಲೆಗಳನ್ನ ತೆಗೆದುಕೊಳ್ಳುವಂತಹ ವಿಚಾರಗಳು, ಈ ಪ್ರೊಸೀಜರ್ಗಳು ಹೇಗೆ ಇರುತ್ತೆ ಅಂದ್ರೆ ಏನೇ ಮಾಡಿದ್ರು ಕೂಡ ಇಲ್ಲಿ ಬಂಧನಕ್ಕೆ ಒಳಪಡಿಸುವಂತಹ ಸೆಕ್ಷನ್ಗಳನ್ನ ಇಲ್ಲಿ ಹಾಕುವಂತಹ ಒಂದು ಸಾಧ್ಯತೆಗಳು ಇದೆ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಅನೇಕ ಸೆಕ್ಷನ್ಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಿ. ಯಾಕಂದ್ರೆ ಕೇಸ್ ನಂಬರ್ 9/2024 ಅಡಿ ಈಗ ದಾಖಲಾದಂತಹ ಇದರಲ್ಲಿ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ? ನೋಡಿ, ಇದು ಎಲ್ಲವೂನು ಇನ್ವೆಸ್ಟಿಗೇಷನ್ ಆಫೀಸರ್ ಈಸ್ ದಿ ಪಿವೋಟಲ್ ಪರ್ಸನ್ ಇನ್ ಎನ್ ಇನ್ವೆಸ್ಟಿಗೇಷನ್. ಮೊದಲನೇದು, ಅವರ ಯಾವ ರೀತಿಯೊಳಗೆ ಇನ್ವೆಸ್ಟಿಗೇಷನ್ ತಗೊಂಡು ಹೋಗ್ತಾರೆ ಅನ್ನೋದು ಅವರ ಡಿಸ್ಕ್ರಿಷನ್ಗೆ ಬಿಡಬೇಕಾಗಿರುತ್ತೆ. ಅದು ಮುಖ್ಯಮಂತ್ರಿಗಳಾಗಿರಬಹುದು ಅಥವಾ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಫೈನಲಿ ಅದು ಇನ್ವೆಸ್ಟಿಗೇಷನ್ ಆಫೀಸರಿನ ಒಂದು ಪ್ರಕ್ರಿಯೆ ರೀತಿ ಅದು ಅವ್ರಿಗೆ ಬಿಡ್ಬೇಕಾಗಿರುವಂಥದ್ದು. ಅದನ್ನ ಯಾರು ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ಟರ್ನಲ್ ಪರ್ಸನ್ಸ್ ಅನ್ನೋದು ಕಾನೂನಿನ ಒಂದು ಅವಶ್ಯಕತೆ ಇರುತ್ತೆ, ಕಾನೂನಿನ ಮ್ಯಾಂಡೇಟ್. ಈಗ ಅದರೊಳಗೆ ನೋಟಿಸ್ ಕೊಡಬಹುದು, ಆಮೇಲೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬಹುದು, ಆಮೇಲೆ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಬಿದ್ರೆ ಅರೆಸ್ಟ್ ಕೂಡ ಮಾಡಬಹುದು, ಪ್ರೊವೈಡೆಡ್ ಅದು ಕಾಗ್ನಿಸಬಲ್ ನಾನ್ ಬೇಲಬಲ್ ಅಫೆನ್ಸಸ್ ಆಗಿದ್ರೆ. ಅಂದ್ರೆ ಆ ಥರದ್ದೇನಾದ್ರೂ ಸೆಕ್ಷನ್ ಗಳನ್ನ ಇನ್ವೋಕ್ ಮಾಡಿದ್ರೆ ಅರೆಸ್ಟ್ ಕೂಡ ಮಾಡಬಹುದು ಅವಶ್ಯಕತೆ ಬಿದ್ದಲ್ಲಿ. ಸರ್, ಈಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಅವಧಿಯಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಕೂಡ ಇಲ್ಲಿ ತನಿಖೆ ಮಾಡುವಂತಹ ಸಾಧ್ಯತೆಗಳಿದೆಯಾ? ಬಿಕಾಸ್ KAS ಇರ್ಬೋದು, IAS ಅಧಿಕಾರಿಗಳಿರ್ಬೋದು, ಎಲ್ಲರನ್ನ ಕೂಡ ತನಿಖೆಗೆ ಒಳಪಡಿಸಲಾಗತ್ತಾ ಈ ಸಂದರ್ಭದಲ್ಲಿ? ಯಾರ್ಯಾರು ಈ ಇಡೀ ಪ್ರಕ್ರಿಯೆಯೊಳಗೆ ಭಾಗಿಯಾಗಿದ್ದಾರೆ ಅವ್ರ ಎಲ್ಲರನ್ನು, ಅಂದ್ರೆ ಬರೀ KAS IAS ಅಷ್ಟೇ ಅಲ್ಲ, ಇವಾಗ ಅದ್ರೊಳಗೆ ಎಲ್ಲ ಏನಂತಾರೆ ಹೈರಾರ್ಕಿ ಆಫೀಸರ್ಗಳನ್ನು ಮತ್ತೆ ಯಾರಿಗೆ ಡಿಸ್ಕ್ರಿಷನ್ ಇದೆ ಈ ತರ ಡಿಸಿಷನ್ ತಗೊಳ್ಳೋದಕ್ಕೆ. ಅಂದ್ರೆ ಇವಾಗ ನಾವೇ ನೋಡಿದೀವಿ 40-60 ಅನ್ನೋ ಇದನ್ನ ಆಮೇಲೆ ಸೈಟಿಗೆ ಕಾಂಪನ್ಸೇಷನ್ ಅಂದ್ರೆ ಭೂಮಿ ಕಾಂಪನ್ಸೇಷನ್ ತಗೊಂಡು ಅದು ಬೇರೆ ಭೂಮಿಯಾಗಿ ಈ ತರದ್ ಎಲ್ಲವನ್ನೂ ನಾವು ನೋಡ್ತಾ ಬಂದಿದೀವಿ. ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಮತ್ತೆ FIR ನಲ್ಲಿ ಹಾಕಿರುವಂತಹ ಏನ್ ಆರೋಪಿಗಳಿರಲ್ಲ ಬೇಕು ಅನ್ನೋದಿಲ್ಲ. ಪ್ರಥಮ ಮಾಹಿತಿನಲ್ಲಿ ಎಷ್ಟಾದ್ರೂ ಹಾಕಿರ್ಬಹುದು. ಆಮೇಲೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಇದ್ರೊಳಗೆ ಆಗಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಅಂಥವ್ರನ್ನು ಸೇರಿಸಬಹುದು. ಸರ್, ಈಗ ಒಂದು ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಹುದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಅವರ ಅಡಿಯಲ್ಲೇ ಈ ಒಂದು ಸಂಸ್ಥೆ ಕೂಡ ಬರುತ್ತೆ, ಅಥವಾ ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ಪೊಲೀಸರು ಅವರ ಅಧೀನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿರ್ಬೋದು ಅಥವಾ ನೈತಿಕತೆಯಾಗಿ ಆ ಒಂದು ಸ್ಥಾನದಲ್ಲಿ ಇರೋದು ಎಷ್ಟರ ಮಟ್ಟಿಗೆ ಸರಿ ಆಗಿರುತ್ತೆ ಅಂತ ಹೇಳ್ತೀರಿ? ಅಥವಾ ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಇರುತ್ತೆ? ಕಾನೂನಿನ ಮೂಲಕ ಏನ್ ಹೇಳಲಾಗುತ್ತೆ? ನೋಡಿ, ಪಾಸಿಬಿಲಿಟೀಸ್ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವ್ರ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದರೆ ನೈತಿಕವಾದ ಪ್ರಶ್ನೆ ಅಂತ ಕೇಳಿದ್ರೆ, ಈಗ ಹಿ ಇಸ್ ಲೈಕ್ ದಿ ಹೆಡ್ ಆಫ್ ದಿ ಸ್ಟೇಟ್. ಕರೆಕ್ಟ್. ಅವರ ಇಡೀ ಸ್ಟೇಟ್ ಮಿಷನರಿ ಅವ್ರ ಕೈ ಕೆಳಗೇನೆ ಕೆಲಸ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ FIR ಆಗಿರೋವಾಗ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಿರ್ಬೇಕಾದ್ರೆ ಅವರು ಈ ಒಂದು ಹುದ್ದೆನ ಅಲಂಕರಿಸೋದು ಸಮಾಜದಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಮತ್ತೆ ಇಂಥ ಸಂದರ್ಭಗಳಲ್ಲಿ
ಮೊದಲಿನ ಬೇರೆ ಬೇರೆ ಮುಖ್ಯಮಂತ್ರಿಗಳಾಗಿರ್ಬಹುದು, ಮಂತ್ರಿಗಳಾಗಿರ್ಬಹುದು, ಇವರೆಲ್ಲರೂ ರಾಜೀನಾಮೆ ಕೊಟ್ಟು ತಮ್ಮ ತನಿಖೆ ಮುಗಿಸಿದ ಮೇಲೆ ಅದ್ರೊಳಗೆ ಏನೂ ಹುರುಳಿಲ್ಲ, ಈ ಥರದ್ದು ಅಥವಾ ತಪ್ಪಿತಸ್ಥರಲ್ಲ ಅಂತ ಆದ್ಮೇಲೆ ವಾಪಸ್ ರಾಜಕೀಯದಲ್ಲಿ ಮುಂದುವರೆದಿರೋದನ್ನು ನಾವು ಕಂಡಿದ್ದೀವಿ. ಸೊ ನೈತಿಕ ವಿಚಾರವಾಗಿ ಈಗ ನಾನು ಕಾನೂನಿನ ಅಂದ್ರೆ ಲಾ ಇದ್ರೊಳಗೆ ಹೇಳ್ಬೇಕಂದ್ರೆ ದರ್ ಇಸ್ ನೋ ಕಂಪಲ್ಷನ್. ಓಕೆ, ಏನಂದ್ರೆ ಕೊಡ್ಲೇಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಹೇಳೋದಿಲ್ಲ ಮೊದಲನೇದು. ಆದರೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಜನರ ಒಂದು ಏನಂದ್ರೆ ವಿಚಾರಗಳಿಗೆ ಮನ್ನಣೆ ಕೊಡ್ಬೇಕಾಗಿರುವಂಥದ್ದು, ಸಮಾಜದಲ್ಲಿ ಏನ್ ನಡೀತಾ ಇದೆ, ಸಮಾಜದಲ್ಲಿ ಜನ ಏನ್ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಕಿವಿಗೊಟ್ರೆ ಅದು ಸೂಕ್ತ ಆಗತ್ತೆ, ಮತ್ತೆ ಒಂದು ಹೈಯರ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ದಂಗ ಆಗತ್ತೆ ಅಂತ ನನಗನ್ಸುತ್ತೆ. ಸರ್, ಇದರಲ್ಲಿ ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ನಾನು ಹೋಗ್ತೀನಿ, ರಿಟ್ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಆ ಅವಕಾಶಗಳ ಬಗ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧ, ಯಾಕಂದ್ರೆ FIR ಆದ್ಮೇಲೂ ಕೂಡ ಹೋಗೋದಕ್ಕೆ ಹೇಗೆ ಅವಕಾಶ ಇದೆಯಾ, ಹೇಗೆ ಅದನ್ನೇ ಇಟ್ಟುಕೊಂಡು ಅವ್ರ ಮೇಲ್ಮನವಿ ಸಲ್ಲಿಸಬಹುದಾ, ಹೇಗೆ? ಖಂಡಿತ ಸಲ್ಲಿಸಬಹುದು. ಕಾನೂನಿನಲ್ಲಿ ಇದಕ್ಕೆ ಅವಕಾಶಗಳಿದಾವೆ. FIR ನ ಕ್ವಾಶಿಂಗ್ ಕೂಡ ಕೇಳುವಂತ ಅಂದ್ರೆ ಹೈಕೋರ್ಟ್ ನಲ್ಲೇನೆ 482 ಅಂದ್ರೆ ಮೊದಲು ನಾವು 482 ಅಂತ ಇದ್ವಿ, ಕ್ವಾಶಿಂಗ್ ಪ್ರೊಸೀಡಿಂಗ್ಸ್ ಅನ್ನು ಹಾಕಬಹುದು ಹೈಕೋರ್ಟ್ ನಲ್ಲೇ ಕೂಡ FIR ಅನ್ ಕ್ವಾಶಿಂಗ್ ಗೆ ಅಂತಾನು. ಅಥವಾ ಈಗ ಬಂದಿರುವಂತಹ ಏನು ಸಿಂಗಲ್ ಜಡ್ಜ್ ಆರ್ಡರ್ ಇದೆಯಲ್ಲ ಅದರ ವಿರುದ್ಧವೂ ರಿಟ್ ಅಪೀಲು ಹಾಕೊಳ್ಬಹುದು. ಅಥವಾ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ಅವ್ರ ವಕೀಲರು ಹೇಳಿದ್ರೆ ಅವ್ರು ಅದಕ್ಕೂ ಹೋಗಬಹುದು. ಕಾನೂನಿನಲ್ಲಿ ಅವಕಾಶಗಳಿದಾವೆ. ಆದ್ರೆ ಯಾವ ಅವಕಾಶ ತಗೊಳ್ಬೇಕು ಬಿಡಬೇಕು ಅನ್ನೋದು ಆ ಪಿಟಿಷನರ್ ಅಥವಾ ಕೇಸ್ ಹಾಕೋರಿಗೆ ಬಿಟ್ಟಿದ್ದು. ಸರ್, ಈಗ ಇಲ್ಲಿ CRPC ಸೆಕ್ಷನ್ 156(3) ಅಡಿ ಇವರು FIR ಹಾಕಿರೋದ್ರಿಂದ 120B ಇದೆ, 166 ಸೆಕ್ಷನ್ ಇದೆ, 403 ಇದೆ, 406 ಇದೆ, 420 ಇದೆ, 426 ಇದೆ. ಸೊ ಇವೆಲ್ಲದರಲ್ಲೂ ಕೂಡ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಬಂಧನಕ್ಕೆ ಒಳಪಡಿಸುವಂತಹ ಸೆಕ್ಷನ್ಗಳು ಇಲ್ವಾ, ಹೇಗೆ? ಇದರಲ್ಲಿ ಅಂದ್ರೆ ವಂಚನೆ ಆಗಿರ್ಬೋದು ಅಥವಾ ಆಸ್ತಿ ದುರುಪಯೋಗ, ಕಾನೂನು ಉಲ್ಲಂಘನೆ, ಈ ರೀತಿಯಾದಂತಹ ಸೆಕ್ಷನ್ಗಳೇ ಹಾಕಿರುವಂತಹದ್ದ, ಹೇಗೆ ಅಂತ ಹೇಳಿ? ಇಲ್ಲ, ಇದು ಇದ್ರೊಳಗೆ ಒಂದಿಷ್ಟು ಸೆಕ್ಷನ್ಗಳು ಕಾಗ್ನಿಸಬಲ್ ಅಂಡ್ ನಾನ್ ಬೇಲಬಲ್ ಕೂಡ ಇದಾವೆ. ಅವಶ್ಯಕತೆ ಬಿದ್ರೆ ಬಂಧನಕ್ಕೆ ಒಳಗಾಗಬಹುದು. ಅಲ್ಲಿ ಅಂದ್ರೆ ಇಲ್ಲಿ ಈಗ ಬೇಲ್ ತೆಗೆದುಕೊಳ್ಬೇಕಾಗತ್ತಾ ಈ ಪ್ರಕರಣದಲ್ಲಿ, ಹೇಗೆ? ಆಂಟಿಸಿಪೇಟರಿ ಬೇಲ್ ತಗೊಳ್ಬೇಕಾಗತ್ತೆ. ಅದು ತಗೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ. ಅದು ಸಿಗೋ ಅವಕಾಶಗಳು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇರುತ್ತಾ ಸರ್ ಈ ಅದನ್ನ ಹೇಳಲಿಕ್ಕಾಗಲ್ಲ. ಅದು ಆ ಕೇಸಿನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಮತ್ತೆ ಜಡ್ಜರ ವಿವೇಚನೆಗೂ ಬಿಟ್ಟಿರುವಂತದ್ದಿರುತ್ತೆ. ಮತ್ತೆ ಆ ದಾಖಲೆಗಳೇನಿದೆ, ಏನಿಲ್ಲ, ಕೇಸ್ ಎಷ್ಟು ಹೇಗಿದೆ ಅನ್ನೋದ್ರ ಮೇಲೆ ಅದು ಪಾಸಿಬಿಲಿಟೀಸ್ ಹೇಳ್ಬೋದು. ಬಟ್ ಅದು ಯಾವತ್ತೂನು ಭವಿಷ್ಯನ್ ಹೇಳದಂಗೆ ಹೊರತು ಅದು ಆಕ್ಯುರಸಿ ಇರಲ್ಲ. ಅದಕ್ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.